ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಇವತ್ತಿನ ದಿವಸ ಗುಡಿಯ ನೋಡಿರನ್ನ ಅಂತಕ್ಕಂಥ ಪದ್ಯವನ್ನು ನೋಡೋಣ. ಈ ಒಂದು ಪದ್ಯದೊಳಗೆ ಸಂತ ಶಿಶುನಾಳ ಶರೀಫ್ ಸಾಹೇಬರು ಗುಡಿಯ ನೋಡಿರನ್ನ ದೇಹದ ಗುಡಿಯ ನೋಡಿರನ್ನ ಅಂತೇಳಿ ಹೇಳಕತ್ತಾರೆ. ಅಂದ್ರೆ ಈ ಸಂತ ಶರೀಫ್ ಸಾಹೇಬರು ಕೆಲವು ದಿವಸ ಶಿಕ್ಷಕರಾಗಿ ಕೆಲಸವನ್ನು ಮಾಡಿದಂಥವರು. ಅವರ ಒಂದು ಹುಟ್ಟು ಸ್ವಭಾವನ ಪ್ರವೃತ್ತಿನ ಶಿಕ್ಷಕರ ಸ್ವಭಾವ. ಜನರ ಓರೆಕೋರೆಗಳನ್ನು ನೋಡಿ ತಿದ್ದಲಾರ್ದನ ಶರೀಫರು ಇರ್ತಿದ್ದಿಲ್ಲ. ಕೇವಲ ಹೊರಗಿನ ಗುಡಿಗಳಿಗೆ ಹೋಗಿ ಪೂಜೆ ಮಾಡಿಸಿ ಹರಕೆ ತೀರಿಸಿ ಕಾಳಿ ಬೇಡಿ ಗೋಳಾಡಿದಂಥ ಬಳಲುತ್ತಿರುವ ಜನರನ್ನು ನೋಡಿ ಅನುಕಂಪದಿಂದ ಈ ಒಂದು ಪದ್ಯವನ್ನು ಹಾಡ್ಯಾರ. ಈ ಜಗತ್ತನ್ನು ಸೃಷ್ಟಿ ಮಾಡಿದಂಥ ಪರಮಾತ್ಮನ ಒಂದು ಗುಡಿಗೆ ಸೀಮಿತಗೊಳಿಸಿ ಪೂಜೆ ಮಾಡುವಂಥದ್ದು ಅತ್ಯಂತ ಬಾಲಿಶ ಅಂತ ಹೇಳ್ತಾರೆ ಅವರು. ಅಷ್ಟೇ ಅಲ್ಲದ ಆ ಪರಮಾತ್ಮನ ನಿರ್ಮಿಸಿರುವಂಥ ಜೀವಂತ ಗುಡಿಯಾದಂಥ ಈ ಒಂದು ದೇಹವನ್ನು ಅಲಕ್ಷ್ಯ ಮಾಡಿ ಹೊರಗೆ ದೇವರನ್ನು ಹುಡುಕುವಂಥದ್ದು ಅದು ಬಳಲಿಕೆ ಕಾರಣ ಆಕ್ಕತಿ. ಬಳಲಿಕೆಗೆ ಕಾರಣವಾಗಿ ಆಕ್ಕತಿ. ಜನ್ಮ ಪೂರ್ತಿ ಹೊರಗಿನ ಗುಡಿಗಳಿಗೆ ಓಡಾಡಿಕೊಂಡ ಆಯುಷ್ಯವನ್ನು ವ್ಯರ್ಥಗೊಳಿಸುವುದನ್ನು ಕಂಡಂಥ ಶರೀಫ್ ಸಾಹೇಬರು ದೇಹದ ಗುಡಿಯನ್ನು ನೋಡಲು ಅದರೊಳಗಿರ್ತಕ್ಕಂಥ ಪರಬ್ರಹ್ಮ ಸ್ವರೂಪವನ್ನು ಕಾಣ್ರಿ ಅಂತೇಳಿ ನಮಗೆಲ್ಲ ಅವರು ತಿಳಿಸಿಕೊಟ್ಟಾರು. ಮುಂದೆ ಹೇಳ್ತಾರೋ, ಗುಡಿಯ ನೋಡಿರಿದು ಪೊಡವಿಗೆ ಒಡೆಯನ ಅಡಗಿಕೊಂಡು ಕೊಡು ಬೆಡಗಿನೊಳಿರುತ್ತೀಹ ಗುಡಿಯ ನೋಡಿರನ್ನ ಅಂತ. ಅಂದ್ರೆ ಈ ದೇಹ ಅಂತಕ್ಕಂಥ ಗುಡಿ ಸಾಮಾನ್ಯ ಆದದ್ದಲ್ಲದು. ಈ ವಿಶ್ವಕ್ಕನ ಒಡೆಯನಾದಂಥ ಶಿವ ಅಡಗಿಕೊಂಡಿರುವಂಥ ಗುಡಿ ಅಂತೇಳಿ ಹೇಳ್ತಾರೆ ಅವರು. ಹಿಂಗಂದಾಗ ನಮಗೂ ನಿಮಗೂ ಒಂದು ಪ್ರಶ್ನೆ ಮೂಡ್ಬೋದು. ಏನಪ್ಪ ಅಂತಂದ್ರೆ, ನಮಗೆಂದು ಈ ದೇಹ ಗುಡಿ ಅಂತ ಅನಿಸಿಲ್ಲ, ಅದರೊಳಗೆ ಪರಮಾತ್ಮನ ಅನುಭವವೂ ನಮಗಾಗಿಲ್ಲ. ಈ ಶರೀಫ್ ಸಾಹೇಬರು ಹೇಳಿದಾಕ್ಷಣ ಅದನ್ನು ಹೆಂಗೆ ನಂಬುವುದು, ಹೆಂಗೆ ನಂಬಿಕೆ ಬರಬೇಕಂತಕ್ಕಂಥ ಪ್ರಶ್ನೆ ಉದ್ಭವಿಸ್ಬೋದು. ಈ ಒಂದು ಪ್ರಶ್ನೆ ಸಹಜ. ಯಾಕಂದ್ರೆ ಆ ಪರಮಾತ್ಮ ಎಲ್ಲರಿಗೂ ತಿಳಿಯೋ ಹಂಗೆ ನಮ್ಮೊಳಗೆ ವಾಸವಾಗಿಲ್ಲ. ಹೆಂಗೆ ವಾಸವಾಗ್ಯಾನ ನಮ್ಮೊಳಗೆ ಅಂತಂದ್ರೆ ಕಡು ಬೆಳಗಿನಲ್ಲಿ, ಅಂದ್ರೆ ಬಹಳ ರಹಸ್ಯಮಯವಾಗಿ ನಿಗೂಢವಾಗಿ ಆತ ನಮ್ಮ ದೇಹದೊಳಗೆ ವಾಸ ಮಾಡ್ಯಾನು. ಅದಕ್ಕೆ ಅಕ್ಕ ಮಹಾದೇವಿಯವರು ಒಂದು ವಚನದೊಳಗೆ ಹಿಂಗೆ ಹೇಳ್ಯಾರು, ಭಾವದ ಮರೆಯ ಬ್ರಹ್ಮವಾಗಿರ್ಪ ಚೆನ್ನ ಮಲ್ಲಿಕಾರ್ಜುನನ ನಿಲುವನಾರು ಅರಿಯಬಾರದು ಅಂತ ಹೇಳ್ತಾರೆ. ಅಂದ್ರೆ ಹೆಣ್ಣಿನೊಳಗೆ ಹೆಣ್ಣಾಗಿ, ಗಂಡಿನೊಳಗೆ ಗಂಡಾಗಿ, ರೋಗಿಯೊಳಗೆ ರೋಗಿಯಾಗಿ ಅವರವರ ಭಾವದ ಮರೆಯಲ್ಲಿ ತಾನೇ ಇದ್ದು. ಅಂದ್ರೆ ನಮ್ಮ ದೇಹದೊಳಗೆ ನಮ್ಮ ಭಾವ ಏನೈತಲ್ಲ, ಆ ಭಾವದ ಮರೆಯೊಳಗೆ ಆ ಒಂದು ಪರಮಾತ್ಮ ವಾಸ ಮಾಡ್ಯಾನು ಆತ್ಮ ಸ್ವರೂಪದೊಳಗೆ. ಅಂಥ ಒಂದು ಇರ್ತಕ್ಕಂಥ ಪರಬ್ರಹ್ಮ ಸ್ವರೂಪವನ್ನು ಅರಿಬೇಕಾದ್ರೆ ಸಾಧನೆ ಸಾಹಸ ಮಾಡಬೇಕಾಕತಿ ಅನ್ನುವಂಥದ್ದನ್ನು ಮುಂದಿನ ನುಡಿಯೊಳಗೆ ಶರೀಫ್ ಸಾಹೇಬರು ಹೇಳ್ಯಾರ. ಹೆಂಗಪ್ಪ ಅಂತಂದ್ರೆ, ಮೂರು ಮೂಲೆಯ ಕಲ್ಲು ಅದರೊಳು ಜಾರುತ್ತಿರುವ ಕಲ್ಲು ಅಂತ. ಅಂದ್ರೆ ಈ ಗುಡಿ ನಿರ್ಮಾಣ ಆಗಿರೋದು ಮೂರು ಮೂಲೆಯ ಕಲ್ಲಿನಿಂದ ಅಂತ ಹೇಳ್ತಾರೆ. ಈ ಮೂರು ಮೂಲೆ ಕಲ್ಲು ಅಂತಕ್ಕಂಥ ಶಬ್ದಕ್ಕೆ ಕೆಲವರು ತ್ರಿಕುಟಿ ಅಂತೇಳಿ ಅರ್ಥ ಮಾಡಿದ್ರೆ, ಭ್ರೂಮಧ್ಯೆ ಅಂತೇಳಿ ಅರ್ಥನೂ ಮಾಡ್ತಾರೆ. ಈ ಬೆಳಗಿನ ಪದ್ಯಗಳಿಗೆ ತಮ್ಮ ತಮ್ಮ ಜ್ಞಾನದ ಮಟ್ಟಕ್ಕನುಸಾರವಾಗಿ ಅರ್ಥವನ್ನು ಮಾಡಬಹುದು. ಆದರೆ ಇಲ್ಲಿ ಲೇಖಕರಿಗೆ ಆ ಮೂರು ಮೂಲೆಯ ಕಲ್ಲು ಅಂದಾಗ ಏನು ಅರ್ಥ ಹೊಳ್ದೈತಿ ಅಂತಂದ್ರೆ, ನಮ್ಮ ದೇಹವನ್ನು ಒಳಗೊಂಡ ಸಮಸ್ತ ವಿಶ್ವದ ಸೃಷ್ಟಿಗೆ ಕಾರಣವಾದಂಥ ಪರಮಾಣುವೇ
ಮೂರು ಮೂಲೆ ಕಲ್ಲು. ಆ ಪರಮಾಣುವಿನೊಳಗೆ ಮೂರು ತತ್ವ ಅಡಗಿಕೊಂಡವು. ಯಾವುವು? ಎಲೆಕ್ಟ್ರಾನ್, ಪ್ರೋಟಾನ್, ನ್ಯೂಟ್ರಾನ್. ಈ ಕಾರಣದಿಂದ ಶರೀಫರು ಮೂರು ಮೂಲೆಯ ಕಲ್ಲು ಅಂತ ಬಳಸಿರ್ಬೋದು. ಆಮೇಲೆ ಸಮಸ್ತ ಸೃಷ್ಟಿಗೆ ಕಾರಣವಾಗಿರ್ತಕ್ಕಂಥ ಓಂಕಾರ ಪ್ರಣವ ಓಂಕಾರವು ಅಕಾರ, ಊಕಾರ, ಮಕಾರ ಅಂತಕ್ಕಂಥ ಮೂರು ಅಕ್ಷರಗಳಿಂದ ಕೂಡಿಕೊಂಡತಿ. ಈ ಅರ್ಥದೊಳಗೂ ಮೂರು ಮೂಲೆಯ ಕಲ್ಲು ಅಂತೇಳಿ ಅವರು ಬಳಸಿರ್ಬೋದು ಅಂತೇಳಿ ಹೇಳ್ತಾರೆ. ಮುಂದೆ ಅದರಳು ಜಾರುತ್ತಿರುವ ಕಲ್ಲು ಅಂತ ಹೇಳ್ತಾರೆ. ಈ ಒಂದು ದೇಹ ನಿರಂತರವಾಗಿ ಬದಲಾವಣೆ ಹೊಂದುತ್ತಿರುವಂಥದ್ದು ಎನ್ನುವುದು ಮೊದಲಿನ ಅರ್ಥವಾದ್ರೆ, ಇನ್ನೊಂದು ಅರ್ಥ ಈ ದೇಹ ಅದು ಯಾರದೇ ಯಾಕಾಗಿರುವಲ್ಯಾಕ ವಿಕಾರಕ್ಕೆ ಒಳಗಾಕುವಂಥದ್ದು. ಇಂಥ ಒಂದು ವಿಕಾರಯುಕ್ತ ದೇಹದೊಳಗೂ ಕೂಡ ನಿರ್ಗುಣ ಸ್ವರೂಪನಾದ ಪರಮಾತ್ಮ ಸಕಲ ಗುಣ ಸ್ವರೂಪನಾಗಿ ನೆಲೆಸ್ಯಾನು. ಈ ಒಂದು ಕಾರಣದಿಂದನ ಪೂರ್ವವೃತ್ತಿಯೊಳಗೆ ಅತ್ಯಂತ ಕಾಮುಕರು ಇರಲಿ ಅಥವಾ ಕ್ರೂರಿಗಳಿರಲಿ ದುರ್ಗುಣಿಗಳಿರಲಿ ಅಂಥವರು ಸದ್ಗುರುವಿನ ಸಹವಾಸ ಮಾಡಿದ ಮ್ಯಾಗ ಸದ್ಗುರು ಉಪದೇಶದಿಂದ ತಪಶಕ್ತಿಯಿಂದ ಸಾಧನೆಯಿಂದ ತಮ್ಮೊಳಗಿರ್ತಕ್ಕಂಥ ದುಷ್ಟ ಪ್ರವೃತ್ತಿಗಳನ್ನು ಬಿಟ್ಟ ಪರಮಾತ್ಮನನ್ನು ಸಾಕ್ಷಾತ್ಕಾರಗೊಳಿಸಿಕೊಂಡಿರುವಂಥ ಉದಾಹರಣೆಗಳು ಸಾಕಷ್ಟು ಅದಾವು ಅಂತ ಹೇಳ್ತಾರೆ. ಇನ್ನು ಮುಂದೆ ಧೀರ ನಿರ್ಗುಣನ ಸಾರ ಸಗುಣದಲ್ಲಿ ತೋರಿ ಅಡಗಿತ್ತಾ ಬ್ಯಾರೆಯಾಗಿರುತ್ತೀಯ ಅಂತಕ್ಕಂಥ ವಾಕ್ಯ. ಇಲ್ಲಿ ಗಮನಿಸಬೇಕಾದಂಥ ವಾಕ್ಯ ಏನಪ್ಪ ಅಂತಂದ್ರೆ, ತೋರಿ ಅಡಗಿತ್ತಾ ಬ್ಯಾರೆಯಾಗಿರುತ್ತೀಯ ಅಂದ್ರೆ ಪರಮಾತ್ಮನನ್ನು ಕಾಣಬಲ್ಲಂಥ ಯೋಗ ದೃಷ್ಟಿಗೆ ಅವ ಸುಲಭವಾಗಿ ಕಾಣ್ತಾನು. ಕಾಣಲು ಅಸಾಧ್ಯವಾಗಿರ್ತಕ್ಕಂಥ ಸಾಮಾನ್ಯ ದೃಷ್ಟಿಗೆ ಅವ ಅಡಗಿಕೊಂಡ ಅಗೋಚರಾದಾನು. ಅಂದ್ರೆ ನಿತ್ಯವಾಗಿ ನಾವು ಈ ಸೃಷ್ಟಿಯನ್ನು ನೋಡ್ತಕ್ಕಂಥ ನಮ್ಮ ಹೊರಗಿನ ಕಣ್ಣಿನಿಂದ ಆತನ್ನು 1000 ಸಲ ನಾವು ಹುಟ್ಟಿ ಬಂದು ನೋಡಿದರೂ ಆ ಒಂದು ಆತ್ಮಸ್ವರೂಪಿ ಪರಮಾತ್ಮ ನಮಗೆ ಅಗೋಚರ ಆಗ್ಯದಾನು. ಆದರೆ ಯೋಗ ದೃಷ್ಟಿಯಿಂದ ನೋಡಿದಾಗ ಆತ ಸುಲಭವಾಗಿ ನಮಗೆ ಕಾಣ್ತಾನು. ಯಾಕಂತಂದ್ರೆ ಅವನ ಸ್ವರೂಪ ಇವನು ಮೀರಿ ಬ್ಯಾರೆಯಾಗಿನ ಐತಿ. ನಾವು ಪ್ರಯತ್ನ ಪಟ್ಟರೆ ಗುರುವಿನ ಅನುಗ್ರಹ ನಮಗಾದ್ರೆ ಈ ಒಂದು ದೇಹದ ಗುಡಿಯೊಳಗನ ನಾವು ಪರಮಾತ್ಮನ ಭಾವವನ್ನು ಅನುಭವಿಸ್ಬೋದು. ಅದಕ್ಕೆ ಮುಂದೆ ಏನು ಮಾಡಬೇಕಂತಕ್ಕಂಥದ್ದನ್ನು ಶರೀಫರು ಹೇಳ್ಯಾರ. ಏನು ಹೇಳ್ಯಾರು ಅಂತಂದ್ರೆ, 6 ಕಟ್ಟಿ ಮೇಲಕ್ಕೆ ಏರಿದವನೇ ಗಟ್ಟಿ ಅಂತ. ಅಂದ್ರೆ ಈ ದೇಹದ ಗುಡಿಗೆ 9 ದ್ವಾರ ಅದಾವು. ಅವು ಯಾವುವು ಅಂತಂದ್ರೆ, ಮೂಗಿನ 2 ಹೊರಳಿ, 2 ಕಿವಿ, 2 ಕಣ್ಣು, 1 ಬಾಯಿ ಮತ್ತು ಮಲಮೂತ್ರ ವಿಸರ್ಜನೆ ಮಾಡ್ತಕ್ಕಂಥ ದ್ವಾರಗಳು ಒಟ್ಟು ಸೇರಿಸಿ 9 ದ್ವಾರಗಳದಾವು. ಇವನ್ನ ಕಟ್ಟುವುದು ಅಂತಂದ್ರೆ ಇವನ್ನ ನಿಯಂತ್ರಣದಲ್ಲಿಟ್ಕೊಳ್ಳುವುದು. ಇಲ್ಲೇ ಬಸವಣ್ಣನವರ ಒಂದು ವಚನ ನಾವು ಸ್ಮರಣೆ ಮಾಡ್ಕೋಬೋದು. ಯಾವುದಪ್ಪ ಅಂತಂದ್ರೆ, ಅತ್ಯಂತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ, ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ, ಮತ್ತೊಂದ ಕೇಳದಂತೆ ಕಿವುಡನ ಮಾಡಯ್ಯ ತಂದೆ, ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯ ಕೇಳಿಸದಂತೆ ಇರಿಸು ಕೂಡಲ ಸಂಗಮ ದೇವ ಅಂತೇಳಿ ಹೇಳ್ತಾರೆ. ಹಂಗೆ ಈ ಒಂದು 9 ದ್ವಾರಗಳನ್ನು ನಿಯಂತ್ರಣದಲ್ಲಿ ನಾವು ಇಟ್ಕೊಳ್ಬೇಕು. ಇನ್ನು ಮೇಲಕ್ಕೇರಿದವನೇ ಗಟ್ಟಿ ಅಂತಂದ್ರೆ, ಮೇಲಕ್ಕೇರುವುದು ಅಂತಂದ್ರೆ ಊರ್ಧ್ವಮುಖವಾದಂಥ ಪ್ರಯಾಣ ಮಾಡುವುದು. ಅದು ಹೆಂಗಪ್ಪ ಅಂತಂದ್ರೆ, ನಮ್ಮ ಶರೀರದೊಳಗೆ 9 ಚಕ್ರಗಳದಾವು. ಅವು ಯಾವಪ್ಪ ಅಂತಂದ್ರೆ ಆಧಾರ, ಸ್ವಾಧಿಷ್ಠಾನ, ಮಣಿಪೂರಕ, ಅನಾಹತ, ವಿಶುದ್ಧಿ, ಅಜ್ಞ, ಸಹಸ್ರಾರ, ಶಿಖ ಮತ್ತು ಪಶ್ಚಿಮ. ಈ ಚಕ್ರಗಳಂದ್ರೆ ಶಕ್ತಿ ಕೇಂದ್ರಗಳದಾವು. ಸಾಮಾನ್ಯವಾಗಿ ಹೆಚ್ಚು ಜನರ ಶಕ್ತಿ ಮೊದಲ 3 ಚಕ್ರಗಳಾದಂಥ ಆಧಾರ, ಸ್ವಾಧಿಷ್ಠಾನ, ಮಣಿಪೂರಕ
ಇವುಗಳಲ್ಲಿನೇ ಏನಪ್ಪ ಕ್ರಿಯಾಶೀಲ ಆಗಿರ್ತೈತಿ. ಹಸಿವು, ತೃಷೆ, ನಿದ್ರೆ, ಕಾಮತೃಪ್ತಿ ಇಂಥವುಗಳ ಸಲುವಾಗಿನ ನಮ್ಮ ಜೀವಶಕ್ತಿ ವಿನಿಯೋಗ ಆಕ್ಕಿರ್ತೈತಿ. ಭಕ್ತಿ ಮಾರ್ಗದೊಳಗೆ ನಡೆಯೋರು ಸಾಧನೆ ಮೂಲಕ ಈ ಒಂದು ಶಕ್ತಿಯನ್ನು ಊರ್ಧ್ವಮುಖಗೊಳಿಸಬೇಕು. ಹಂಗೆ ಈ ಊರ್ಧ್ವಮುಖಗೊಂಡಂಥ ಶಕ್ತಿಯ ಅನೇಕ ಅನುಭವಗಳನ್ನು ತಂದು ಕೊಡ್ತೈತಿ. ಆದ್ರೆ ಇದು ಸುಲಭ ಸಾಧ್ಯ ಅಲ್ಲ, ಇದು ಅಷ್ಟ ಸರಳವಾದಂಥ ಮಾರ್ಗ ಅಲ್ಲ ಅಂತ ಹೇಳ್ತಾರೆ. ಯಾಕಪ್ಪ ಅಂತಂದ್ರೆ ಅಹಂಕಾರ ಮಮಕಾರಗಳನ್ನು ನಿಗ್ರಹಿಸಿ ರಾಗದ್ವೇಷಗಳನ್ನು ಬಿಟ್ಟು ನಿಜವಾದ ಮೈತ್ರಿ ದೈವಿ ಪ್ರೀತಿಯಿಂದ ಮುನ್ನಡೆಯುವಂಥ ಗಟ್ಟಿಗರಿಗೆ ಮಾತ್ರ ಇದು ಸಾಧ್ಯ ಅಂತ ಹೇಳ್ತಾರೆ. ಒಂದು ಮುಂದಿನ ವಾಕ್ಯದೊಳಗೆ ಬೇರಿ ಕಾಳಿ ಶಂಕ ಬಾರಿಸುನಾದದಿ ಮೀರಿದಾನಂದ ತೋರಿ ಹೊಳೆಯುತ್ತೀಹ ಅಂತೇಳಿ ಹೇಳ್ತಾರೆ. ಅಂದ್ರೆ ಗುಡಿಯೊಳಗೆ ಅಂದ್ರೆ ದೇವಸ್ಥಾನದೊಳಗೆ ಪೂಜೆ ಮಾಡುವಂಥ ಟೈಮ್ದೊಳಗೆ ಬೇರೆ, ನಗಾರಿ, ಕಹಳೆ, ಶಂಖ, ಗಂಟೆ, ಜಾಗಟಿ ಇಂಥ ಒಂದು ವಾದ್ಯಗಳನ್ನು ಅಲ್ಲೇ ನುಡಿಸ್ತಾರೆ, ಅಂದ್ರೆ ಬಾರಿಸ್ತಾರೋ. ಇವುಗಳ ಮೂಲ ಎಲ್ಲಿ ಐತಪ್ಪ ಅಂತಂದ್ರೆ ದೇಹನ ಆಗೈತಿ ಅಂತ ಹೇಳ್ತಾರೆ. ಹೆಂಗಪ್ಪ ಅಂತಂದ್ರೆ ಧ್ಯಾನದಿಂದ ಏಕಾಗ್ರಗೊಂಡ ಚಿತ್ತಕ್ಕೆ ಒಂದೊಂದು ಚಕ್ರದೊಳಗೆ ಒಂದೊಂದು ನಾದ ಕೇಳ್ತತಿ. ಅದರ ಸೂಚಕವಾಗಿನ ಹೊರಗಿನ ಗುಡಿಗಳೊಳಗೆ ಪೂಜೆ ವೇಳೆದೊಳಗೆ ವಿವಿಧವಾಗಿರ್ತಕ್ಕಂಥ ಈ ಒಂದು ವಾದ್ಯಗಳನ್ನು ಯಾವುದು ಬೇರೆ, ನಗಾರಿ, ಕಹಳೆ, ಶಂಖ, ಗಂಟೆ, ಜಾಗಟೆ ಇಂಥ ಒಂದು ವಾದ್ಯಗಳನ್ನು ನುಡಿಸ್ತಾರೋ ಅಂಥೇಳಿ ಅಂತ ನುಡಿಸುವಂಥ ಒಂದು ರೂಢಿ ಬಂದೈತಿ. ಯಾರು ಧ್ಯಾನಾಸಕ್ತರಾಗಿ ಅಂತರ್ಮುಖಿಗಳಾಕ್ಕಾರಲ್ಲ ಅಂಥವ್ರಿಗೆ ಈ ಅನುಭವ ದೇಹದೊಳಗೆ ಉಂಟಾಕ್ಕೈತಿ ಅಂತೇಳಿ ಹೇಳ್ತಾರೆ. ಇಂಥ ಇಲ್ಲಿ ಒಂದು ಸ್ವಾನುಭವವನ್ನು ಏನು ಹೇಳ್ಬೇಕಪ್ಪ ಅಂತಂದ್ರೆ, ನಾವು ಪ್ರತಿದಿನ ತಪ್ಪದೆ ಒಂದು ನಿಯಮಾನುಸಾರವಾಗಿ ಧ್ಯಾನಾಸಕ್ತರಾಗಿ ನಾವು ಪ್ರತಿದಿನ ಒಂದು ಸಾಧನೆಯನ್ನು ಮಾಡಿದಾಗ ಈ ಒಂದು ದೇವಸ್ಥಾನದೊಳಗೆ ಆಗ್ತಕ್ಕಂಥ ವಾದ್ಯಗಳ ನಿನಾದ ನಮ್ಮ ದೇಹದೊಳಗೆ ನಮ್ಮ ಕಿವಿಯೊಳಗನ ಗುಣಗುಡ್ತೈತಿ ಅನ್ನುವಂಥದ್ದನ್ನು ನಾನು ಕೂಡ ನನ್ನ ಒಂದು ಧ್ಯಾನದ ಸ್ವಾನುಭವದಿಂದ ಪಡ್ಕೊಂಡೀನಿ. ಇದು ಒಂದು ವಾದ್ಯಗಳ ನಿನಾದ ಕೇಳೋದನ್ನ ಒಂದು ಆನಂದ, ಒಂದು ತೃಪ್ತಿ, ಒಂದು ಸುಖಾನಂದ. ಇದನ್ನು ನಾವು ಪ್ರಯತ್ನಪೂರ್ವಕವಾಗಿ ಅನುಭವಿಸಿದಾಗನ ನಮಗೆ ಇಂಥ ಒಂದು ಸುಖಾನಂದ ಸಿಗ್ತೈತಿ ಅಂತೇಳಿ ನಾನು ಕೂಡ ಇಲ್ಲೇ ಹೇಳಕ್ಕೆ ಇಷ್ಟಪಡ್ತೇನೆ. ಈ ಒಂದು ದೇಹಾನುಭವ ಏನೈತಿ, ನಮ್ಮ ಸುಖಾನುಭವ ಏನೈತಿ, ಇದು ಸುಖ ದುಃಖಗಳನ್ನು ಮೀರಿದಂಥ ಇಂದ್ರಿಯಗಳ ಲಾಲಸೆಗಳ ಲೇಪವಿಲ್ಲದಂಥ ಆ ಒಂದು ಆತ್ಮಸ್ವರೂಪಿ ಪರಮಾನಂದ ನಮ್ಮ ದೇಹದ ಗುಡಿಯೊಳಗನ ಹೊಳೆದ ತೋರ್ತೈತಿ ಅಂತೇಳಿ ಹೇಳ್ತಾರೆ. ಇನ್ನು ಕೊನೆ ನುಡಿಯೊಳಗೆ ಶರೀಫ್ ಸಾಹೇಬರು ನಮ್ಮನ್ನು ಎಚ್ಚರಗೊಳಿಸಾಕತ್ತಾರೆ. ಹೆಂಗಪ್ಪ ಅಂತಂದ್ರೆ, ಸಾಗುತ್ತಿಹವು ದಿವಸ ಬಹುದಿನ ಹೋಗಿ ಮಾಡಿ ವಾಸ ಅಂತೇಳಿ ಹೇಳ್ತಾರೆ. ಹೆಂಗಪ್ಪ ಅಂತಂದ್ರೆ, ನಮ್ಮ ಜೀವನದೊಳಗೆ ನಿಧಾನವಾಗಿ ಏನು ಮಾಡೈತಿ ಅಂತಂದ್ರೆ, ದಿವಸಗಳು ಸಾಗಾಕತ್ತಾವು. ಈ ಒಂದು ದಿನಗಳು ಅಂತಕ್ಕಂಥ ಶಬ್ದವನ್ನು ಜನ್ಮಗಳು ಅಂತಕ್ಕಂಥ ಒಂದು ಅರ್ಥದೊಳಗೂ ನಾವು ಬಳಸ್ಕೊಳ್ಬೋದು. ಯಾಕಂತಂದ್ರೆ ಎಷ್ಟೋ ಜನ್ಮಗಳು ಹೊರಗಿನ ಗುಡಿಯೊಳಗನ ದೇವರ ದರ್ಶನ ಮಾಡ್ಕೊಳ್ಳೋದ್ರೊಳಗೆ ಮುಗಿದೋಗ್ಯಾವು. ಈಗರ ನೀನು ನಿನ್ನ ಗುಡಿಯೊಳಗೆ ವಾಸ ಮಾಡಿರ್ತಕ್ಕಂಥ ಅಂದ್ರೆ ನಿನ್ನ ಶರೀರದೊಳಗೆ ನಿನ್ನ ದೇಹದೊಳಗೆ ವಾಸ ಮಾಡಿರ್ತಕ್ಕಂಥ ಆ ಆತ್ಮಸ್ವರೂಪಿ ಪರಮಾತ್ಮ ವಾಸ ಮಾಡ್ಯಾನು.
ಅಂಥ ಒಂದು ದೇಹದ ಗುಡಿ ಸಾಮಾನ್ಯ ಆದದ್ದಲ್ಪ ಇದು. ಆ ಪರಬ್ರಹ್ಮ ಸ್ವರೂಪನಾಗಿರ್ತಕ್ಕಂಥ ಯೋಗಿರಾಜ ಆ ಶಿಶುನಾಳ ದೇಶನೇ ತಾನೇ ತಾನಾಗಿ ವಿರಾಜಿಸುವಂಥ ಈ ಒಂದು ದೇಹದ ಗುಡಿಯೊಳಗೆ ವಾಸ ಮಾಡ್ಯಾನ. ಅವನನ್ನು ಕಾಣುವಂಥ ಪ್ರಯತ್ನವನ್ನು ನೀ ಮಾಡು ಅಂತೇಳಿ ಈ ಒಂದು ಪದ್ಯದೊಳಗೆ ಅವರು ಕೊನೆ ನುಡಿಯೊಳಗೆ ಹೇಳ್ತಾರೆ. ಇಲ್ಲೇ ಇನ್ನೊಂದು ಚಿಕ್ಕ ಪದ್ಯ ಇರೋದರಿಂದ ಅದನ್ನು ಇದರ ಜೊತೆಗೆ ನಾವು ಚಿಂತನೆ ಮಂಥನ ಮಾಡೋಣಂತ. ಅದು ಯಾವುದಪ್ಪ ಅಂತಂದ್ರೆ, ಇದೇ ಮಣಿ ಮಗು ಇದೇ ಮಣಿ ಹೃದಯದೊಳಗೆ ನಲಿದಾಡುವ ಆತ್ಮಗೆ ಅಂತ ಹೇಳ್ತಾರೆ. ಅಂದ್ರೆ ಈ ಒಂದು ಪದ್ಯದೊಳಗೆ ಹಸಿವಿನ ಅಬ್ಬರವನ್ನು ಅವರು ಪರಿಣಾಮಕಾರಿಯಾಗಿ ಚಿತ್ರಣವನ್ನು ಗೊಳಿಸ್ಯಾರ. ಹೆಂಗಪ್ಪ ಅಂತಂದ್ರೆ, ಕುಟ್ಟಿ ಕನಕದ ಹಿಟ್ಟ ಗಂಟಲದೊಳು ಹೊಟ್ಟೆಗಿಳಿಸಿ ಬಹು ಗಟ್ಟಿ ಗರ್ಜಿಸುವುದು, ಜಾಗಗಳಿಗೆಯ ಪರಿವೆಯಿಲ್ಲದೆ ಕೂಗಿ ಅಂಬಲಿಗೆ ಬೀಗಿ ತೆಂಬುವುದು, ಶಿಶುನಾಳಧೀಶನ ವ್ಯಸನಿ ಗುರು ಗೋವಿಂದ ಗೋ ವ್ಯಸನ ನೀಡುವಂಥ ಆವೇಶ ಆಸನದ ಗುಡಿ ಇದು ಅಂತೇಳಿ ಹೇಳ್ತಾರೆ. ಅಂದ್ರೆ ಯಾರ ಆಗಲಿ ಈ ಹಸಿವಿನ ಬಾಧೆಯನ್ನು ಸಹಿಸ್ಲಿಕ್ಕೆ ಅಸಾಧ್ಯ ಐತಿ. ವಿಶೇಷವಾಗಿ ಈ ಸಾಧಕರನ್ನು ಬಹುವಾಗಿ ಇದು ಕಾಡ್ತೈತಿ. ಯಾವುದು? ಹಸಿವಿ. ಯಾಕಂದ್ರೆ ಅವರು ಸಿಕ್ಕದ್ದನ್ನು ಯಾವಾಗ ಬೇಕಂದ್ರೆ ಅವಾಗ ತಿನ್ನೋದಿಲ್ಲ ಸಾಧಕರಾದಂಥವ್ರು. ಇನ್ನು ಕೆಲವರು ಯಾವಾಗಲೂ ಹಾಲಿನ ಹಾಗೆ ತಿನ್ಕೊತಾನೆ ಇರ್ತಾರಲ್ಲ, ಇಂಥವ್ರಿಗೆ ಹಸಿವಿನ ಅಬ್ಬರ ಅರಿವಿಗೆ ಬರುವುದಿಲ್ಲ ಅನ್ನುವಂಥ ಒಂದು ಮಾತನ್ನು ಶರೀಫ್ ಸಾಹೇಬರು ಇಲ್ಲೇ ಹೇಳ್ಯಾರ. ಅದರ ಬಗ್ಗೆ ನಾವು ಜೇಡ್ರ ದಾಸಿಮಯ್ಯವರ ಒಂದು ವಚನದೊಳಗೂ ಕೂಡ ನಾವು ನೋಡ್ಬೋದು. ಹೆಂಗಂದ್ರೆ, ಹಸಿವೆಂಬ ಹೆಬ್ಬಾವು ಬಸಿರು ಬಂದು ಹಿಡಿದಡೆ ವಿಷವೇರಿತ್ತಯ್ಯ ಅಪಾದ ಮಸ್ತಕಕ್ಕೆ, ಹಸಿವಿಗನ್ನವ ನಿಕ್ಕಿ ವಿಷವನಳಿಹುಬಲ್ಲಡೆ ಆತನೇ ಗಾಲೊಡಿಗ ಕಾಣ ರಾಮನಾಥ ಅಂತೇಳಿ. ಅಂದ್ರೆ ಎಲ್ಲ ಅನುಭಾವಿಗಳು ಕೂಡ ಒಂದಲ್ಲ ಒಂದು ರೀತಿಯೊಳಗೆ ಹಸಿವಿನ ಕಾಟವನ್ನು ತೋಡಿಕೊಂಡಾರು. ಇಲ್ಲಿ ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಏನಪ್ಪ ಅಂತಂದ್ರೆ, ಮನಶ್ಶಾಸ್ತ್ರಜ್ಞ ಆದಂಥ ಸಿಗ್ಮಂಡ್ ಫ್ರೈಡ್ ಅನ್ನುವಂಥವರು ಈ ಹುಟ್ಟು ಗುಣಗಳಿಗೆಲ್ಲ ಕಾಮವೇ ಅತ್ಯಂತ ಬಲಶಾಲಿಯಾದದು ಅಂತೇಳಿ ಹೇಳ್ತಾರೆ. ಅದರ ವಿಚಾರ ಮಾಡಿ ನೋಡಿದ್ರೆ ಹಸಿವು, ತೃಷೆ, ನಿದ್ರೆ ಈ ಮೂರು ಈ ಕಾಮಕ್ಕಿಂತಲೂ ಪ್ರಬಲವಾದದು ಅಂತೇಳಿ ಹೇಳ್ತಾರೆ. ಅಂದ್ರೆ ಒಂದು ಮಗುವಿಗೆ ಹುಟ್ಟಿದ ಕೂಡಲೇನ ಹಸಿವು ಪ್ರಾರಂಭಕ್ಕತಿ. ಆದರೆ ಕಾಮ ಅನ್ನುವಂಥದ್ದು ತನ್ನ ಇರುವಿಕೆಯನ್ನು ಪ್ರಕಟಗೊಳಿಸಬೇಕಾದ್ರೆ ಕೆಲವು ವರ್ಷಗಳೇ ಬೇಕಾಕ್ಕತಿ. ಅಂತಂದ್ರೆ ಆ ಒಂದು ಹುಟ್ಟಿದಂಥ ಮಗು ಯೌವನಕ್ಕೆ ಬಂದಾಗ ಮಾತ್ರ ಈ ಕಾಮದ ಇರುವಿಕೆಯನ್ನು ಪ್ರಕಟಗೊಳಿಸ್ತೈತಿ. ಅಲ್ಲಿವರೆಗೂ ಈ ಹಸಿವು, ತೃಷೆ, ನಿದ್ರೆ ಅಂತಕ್ಕಂಥ ಇವು ಮೂರು ಆ ಕಾಮಕ್ಕಿಂತಲೂ ಪ್ರಬಲವಾಗಿ ಅದಾವು ಅಂತ ಹೇಳ್ತಾರೆ. ಇನ್ನು ಈ ಮಾನವ ದೇಹ ತನ್ನ ಹೃದಯದೊಳಗೆ ಆತ್ಮನನ್ನು ಇರಿಸಿಕೊಂಡಿರುವಂಥ ಒಂದು ಮಹಾಮಣಿ ಐತಿ. ಆದ್ರೇನು ಅದಕ್ಕೆ ಆಗಾಗ ಹಸಿವೆ ಆಕ್ಕತಿ. ಹಸಿವೆ ಆಗಬೇಕು. ಸರಿಯಾಗಿ ಹಸಿವೆ ಆಗದಿದ್ರೆ ಈ ದೇಹದ ಬೆಳವಣಿಗೆ ಚೆನ್ನಾಗಿ ಆಗೋದಿಲ್ಲ ಅಂಥೇಳಿ ಹೇಳ್ತಾರೆ. ಆ ಒಂದು ಆತ್ಮ ಪರಮಾತ್ಮನ ಅಂಶ ವಿಚಾರ ಮಾಡಿ ನೋಡಿದ್ರೆ ಆತ್ಮನಿಗೆ ಹಸಿವಿನ ಬಾಧೆ ಇಲ್ಲ ಅಂಥೇಳಿ ಹೇಳ್ತಾರೆ. ಆದರೆ ಆತ್ಮನನ್ನು ಒಳಗಿರಿಸಿಕೊಂಡಿರ್ತಕ್ಕಂಥ ದೇಹಕ್ಕೆ ಮಾತ್ರ ಹಸಿವೆ ಆಕ್ಕತಿ ಅಂತ ಹೇಳ್ತಾರೆ. ಇಲ್ಲೇ ಸಿದ್ಧಾರೂಢರು ದೇಶ ಸಂಚಾರದೊಳಗಿದ್ದಾಗ ಅವರಿಗೂ ಕೂಡ ಇಂಥ ಒಂದು ಪ್ರಶ್ನೆ ಎದುರುಗೊಳ್ತತಿ. ಏನಪ್ಪ ಅಂತಂದ್ರೆ, ಸಿದ್ಧಾರೂಢರು ಒಂದು ದೇವಸ್ಥಾನದೊಳಗೆ ವಿಶ್ರಾಂತಿ ತಗೊಳ್ಳುವಂಥ ಟೈಮ್ದೊಳಗೆ ಅಲ್ಲಿ ಆತ್ಮವಿಚಾರದ ಬಗ್ಗೆ ವಾದ ವಿವಾದ ನಡೆದಂಥ ಕಾಲದೊಳಗೆ ಅಲ್ಲಿ ಒಬ್ಬ ಭಕ್ತ ದೇವರಿಗೆ ತಂದಂಥ ನೈವೇದ್ಯವನ್ನು ಸಿದ್ಧಾರೂಢರಿಗೆ
ಕೊಡ್ತಾನ, ಅದನ್ನು ಉಂಡ ಆ ಸದ್ಗುರು ಸಿದ್ಧಾರೂಢರು ತೃಪ್ತಿಗೊಳ್ತಾರೆ. ಆವಾಗ ಒಬ್ಬ ಶ್ರದ್ಧಾಳು ಬಂದ ಕೇಳ್ತಾನೆ ಅವ್ರನ್ನ, ಸಿದ್ಧಾರೂಢರ ನೀವು ಹೊಟ್ಟೆ ಹಸಿವಿಗಾಗಿ ಈ ಅನ್ನವನ್ನು ಊಟ ಮಾಡಿದ್ರಿ, ಮತ್ತು ಈ ದೇಹ ಶಾಂತಗೊಳಿಸ್ಬೇಕಾದ್ರೆ ಹಸಿವಿಗೆ ಅನ್ನನ ಬೇಕಾತು ಅಂತಂದ ಮೇಲೆ ನಿಮ್ಮ ಒಂದು ಈ ವಾದದೊಳಗೆ ಶರೀರದೊಳಗನ ಆತ್ಮದಾನು ತೃಪ್ತಿಯಿಂದ ಅದಾನು ಅಂತ ಹೇಳ್ತಿರಲ್ಲ, ಅದನ್ನು ಹೆಂಗೆ ನಂಬೋದು ಅಂತೇಳಿ ಒಬ್ಬ ಪ್ರಶ್ನೆ ಮಾಡ್ತಾನೆ. ಹಂಗೆ ಮಾಡಿದಾಗ ಆವಾಗ ಸದ್ಗುರು ಸಿದ್ಧಾರೂಢರು ಹೇಳ್ತಾರೋ, ಆತ್ಮ ಮತ್ತು ಈ ದೇಹದ ಒಂದು ಸಂಬಂಧ ಐತಪ್ಪ ಅಂತಂದ್ರೆ ಮೇಘ ನಭಗಳ ಸಂಬಂಧ ಐತಿ ಅಂತ ಹೇಳ್ತಾರೆ. ಅಂದ್ರೆ ಈ ಆಕಾಶ ನಿರಂತರವಾಗಿರ್ತಕ್ಕಂಥದ್ದು, ಮೇಘಗಳು ಮಾತ್ರ ಅಂದ್ರೆ ಮೋಡಗಳು ಮಾತ್ರ ಮಳೆಗಾಲದೊಳಗೆ ಕಾಣಿಸ್ಕೊಂಡ ಅವೇನು ಮಾಡ್ತಾವು, ಆ ಆಕಾಶವನ್ನು ಮರಿ ಮಾಡ್ತಾವು. ಆ ಮೋಡಗಳ ಆಕಾಶವನ್ನು ಮರಿ ಮಾಡ್ಯಾವಂದ್ರೂ ಆಕಾಶ ಏನು ಎಲ್ಲಿ ಹೋಗಿರೋದಿಲ್ಲ, ಆಕಾಶ ಶಾಶ್ವತವಾಗಿ ನಿರಂತರವಾಗಿ ನಿರ್ಮಲವಾಗಿ ನಿರಾಕಾರವಾಗಿ ಇದ್ದೇ ಇರ್ತೈತಿ. ಹಂಗೆ ಈ ದೇಹಕ್ಕೂ ಮತ್ತು ಆತ್ಮಕ್ಕೂ ಮೇಘನಭಗಳ ಸಂಬಂಧ ಐತಿ ಅಂತೇಳಿ ಹೆಂಗೆ ಹೇಳ್ತಾರೋ ಹಂಗೆ ಅದಕ್ಕೆ ಈ ಒಂದು ಆತ್ಮನನ್ನು ಇರಿಸಿಕೊಂಡಂಥ ದೇಹಕ್ಕೂ ಕೂಡ ಹಸಿವೆ ಆಕ್ಕತಿ. ಬೇರೆ ಬೇರೆ ಆದಂಥ ಈ ಒಂದು ರುಚಿಕಟ್ಟಾದಂಥ ಅಡುಗೆಗಳನ್ನು ಮಾಡಿ ಅಂಥ ಅಡುಗೆಗಳನ್ನು ಉಂಡ ಈ ದೇಹ ಗರ್ಜನೆ ಮಾಡ್ತತಿ ಅಂತೇಳಿ ಇಲ್ಲೇ ಸಂತ ಶರೀಫ್ ಸಾಹೇಬರು ಹೇಳಕತ್ತಾರೆ. ಮುಂದೆ ಈ ದೇಹಕ್ಕೆ ಹಸಿವಾದಂಥ ಟೈಮ್ದೊಳಗೆ ಸಮಯ ಸಂದರ್ಭ ಸ್ಥಾನಮಾನ ಏನನ್ನೂ ನೋಡೋದಿಲ್ಲಂತ ಹಸಿವನ್ನು ವ್ಯಕ್ತಪಡಿಸಿ ಆಹಾರ ಸಿಕ್ಕಾಗ ಸಂತೋಷದಿಂದ ನಲಿದಾಡ್ಕೊಂತ ಆ ಒಂದು ಸಿಕ್ಕಂಥ ಆಹಾರವನ್ನು ಸ್ವೀಕಾರ ಮಾಡ್ತತಿ ಅಂತೇಳಿ ಅವರು ಹೇಳ್ತಾರೆ. ಇಲ್ಲಿ ಇನ್ನು ಹಸಿವೆ ಅಂತಕ್ಕಂಥದ್ದು ಯಾರೊಬ್ಬರೂ ಬಿಟ್ಟಿಲ್ಲ. ಆತ ಭಕ್ತ ಇರಲಿ, ಭವಿ ಇರಲಿ, ಬಡವರ ಇರಲಿ, ಶ್ರೀಮಂತನ ಇರಲಿ, ಯೋಗಿನ ಇರಲಿ, ಭೋಗಿನ ಇರಲಿ, ಎಲ್ಲರನ್ನೂ ಈ ಹೊಟ್ಟೆ ಹಸಿವು ಅಂತಕ್ಕಂಥದ್ದು ಸ್ವಾಭಾವಿಕವಾಗಿ ಸಮಾನವಾಗಿ ಕಾಡ್ತೈತಿ. ಹೆಂಗೆ ಕಾಡ್ತೈತಪ್ಪ ಅಂತಂದ್ರೆ ಆ ಪರಮಾತ್ಮನ ಚಿಂತೆಯಲ್ಲೇ ಇರುವಂಥ ಗುರು ಗೋವಿಂದರಿಗೂ ಕೂಡ ತನ್ನ ನನಗೆ ಹಸಿವೆ ಆಗೈತಿ ಅಂತಕ್ಕಂಥ ಒಂದು ಅಪ್ಪಣೆಯನ್ನು ನೀಡುವಂಥ ಸಾಮರ್ಥ್ಯವಿರುವಂಥ ಅನ್ನದಿಂದಲೇ ಪೋಷಿಸಲ್ಪಡುವಂಥ ಈ ಅನ್ನಮಯ ಕಾಯವೇ ಈ ದೇಹವೆಂಬ ಗುಡಿ ಅಂತೇಳಿ ಶರೀಫ್ ಸಾಹೇಬರು ಪರಿಣಾಮಕಾರಿಯಾಗಿ ಈ ಒಂದು ಸಣ್ಣ ಪದ್ಯದಲ್ಲಿ ಒಂದು ದೊಡ್ಡ ವಿಷಯವನ್ನು ಇಲ್ಲಿ ನಿಮಗೆಲ್ಲ ತಿಳಿಸ್ಕೊಟ್ಟಾರು ಅನ್ನುವಲ್ಲಿಗೆ ಈ ದೇಹದೊಳಗಿರ್ತಕ್ಕಂಥ ಆತ್ಮಸ್ವರೂಪಿ ಪರಮಾತ್ಮನನ್ನು ಸದ್ಗುರುವಿನ ಉಪದೇಶದಿಂದ ಸತ್ಸಂಗದಿಂದ ನೀವೆಲ್ಲ ಪಡ್ಕೊಳ್ಳೋಣ ಅಂತೇಳಿ ತಿಳ್ಕೊಂಡು ಹೇಳ್ತಾ ಇವತ್ತಿನ ಪ್ರವಚನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣಂತ. ಜೈ ಮಂಗಲಂ, ಜೈ ನಮಃ ಪಾರ್ವತಿ ಪತೆ ಶಿವ ಹರ ಹರ ಮಹಾದೇವ. ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಶ್ರೀಮನ್ ನಿಜವನ ಶಿವಯೋಗಿ ಮಹಾರಾಜ್ ಕಿ ಜೈ.